ಕೆಲವರು ಜೀವನದಲ್ಲಿ ಮೂರು ಬಾರಿ ಮುದ್ರೆ ಹಾಕ್ಕೋತಾರೆ. ಒಂದು ಅಪ್ಪನ ತಿಥಿ, ಇನ್ನೊಂದು ಅಮ್ಮನ ತಿಥಿ, ಇನ್ನೊಂದು ಮಹಾಲಯ. ಬಿಟ್ಟರೆ ಇನ್ಯಾವತ್ತೂ ಮುದ್ರೆನೇ ಹಾಕ್ಕೊಳ್ಳಲ್ಲ. ಇನ್ನು ಕೆಲವು ದಿನ ಹಾಕ್ಕೊಳ್ತಾರೆ, ಅದು ಆರಾಧನೆ ದಿನ ಮಾತ್ರ, ಒಳಗೆ ಬಿಡ್ತಾರೋ ಇಲ್ವೋ ಅಂತ. ಈ ಥರ ಎಲ್ಲ ಮೋಸ ಮಾಡಬಾರ್ದು ಅಂತಾರೆ. ದೇವರಿಗೆ ಮೋಸ ಮಾಡಲಿಕ್ಕಾಗಿ ದೇವರ ಚಿಹ್ನೆಯನ್ನು ಧಾರಣೆ ಮಾಡಬೇಡಿ. ಭಗವಂತ ಪ್ರೀತನಾಗಲಿ ಇಂಥ ಚಿಹ್ನೆಯನ್ನು ಧಾರಣೆ ಮಾಡಬೇಕು. ಇದು ದೇವರ ದೇಹ, ಇದು ತಾನಲ್ಲ, ತನ್ನದಲ್ಲ. ಹಾಗಾದ್ರೆ ಯಾರ್ದಿದು? ತೋರಿಸ್ಲಿಕ್ಕೆ ವಿಷ್ಣುವಿನ ಚಿಹ್ನೆ. ಯಾವುದು ಚಿಹ್ನೆ ಇರುತ್ತೆ ಆ ಕಂಪ್ನಿದು ಪ್ರಾಡಕ್ಟ್ ಅಂತ ಗೊತ್ತಾಗತ್ತಲ್ಲ. ಹಾಗಾದರೆ ಈ ಪ್ರಾಡಕ್ಟು ಭಗವಂತಂದು ಅಂತ ಗೊತ್ತಾಗಲಿಕ್ಕೆ ನಾರಾಯಣ ಮುದ್ರೆ, ಶಂಖ ಮುದ್ರೆ, ಚಕ್ರ ಮುದ್ರೆ ಇದು ಭಗವಂತಂದು ಅಂತ ತಿಳಿಸ್ಲಿಕ್ಕೆ ಇದು ದೇವರು ಕೊಟ್ಟ ದೇಹ, ಸಾಧನ ಶರೀರ, ಇದು ನೀ ದಯದಿ ಕೊಟ್ಟದ್ದು ಅಂತ ದೇವರ ಪ್ರೀತಿಗಾಗಿ ಚಿಹ್ನೆಗಳನ್ನು ಧಾರಣ ಮಾಡಬೇಕೇ ವಿನಃ ಜನರಿಗೆ ಮೋಸ ಮಾಡುವ ಸಲುವಾಗಿ ವೇಷ ಭಾಷೆಗಳಿಂದ ಜನರನ್ನು ಮೋಸ ಮಾಡ್ಬೋದು. ಜನರ ಮಧ್ಯದಲ್ಲಿರುವ ಜನಾರ್ದನನಾದ ನನ್ನನ್ನು ಭಾಷೆಯಿಂದ ವೇಷದಿಂದ ಮೋಸ ಮಾಡಲಿಕ್ಕೆ ಆಗೋಲ್ಲ ಅಂತ ತೋರಿಸ್ಲಿಕ್ಕೆ ಶಕಟಾಸುರನ್ನು ಭಗವಂತ ಸಂಹಾರ ಮಾಡಿದ. ಇನ್ನೊಂದು ವಾದಿರಾಜರು ಹೇಳ್ತಾರೆ, ಬಂಡಿಯ ರೂಪದಲ್ಲಿ ಬಂದ ಶಕಟಾಸುರನ್ನು ಯಾಕೆ ಸಂಹಾರ ಮಾಡಿದ ಅಂದರೆ, ಈ ಕಂಸ ಸೋದರ ಮಾವ ಮಾಡಬಾರದು ಮಾಡಿ ಭಾರಿ ಸಂಪಾದನೆ ಮಾಡಿದ್ದಾನೆ. ಅವನೇನಾದರೂ ಆ ಎಲ್ಲ ಸಂಪಾದನೆಯನ್ನು ಗಾಡೀಲಿ ತೊಗೊಂಡೋಗ್ಬಿಡ್ತಾನೋ ಏನ್ಕತೆಯೋ. ಈ ಗಾಡಿ ಇದ್ರಲ್ವ ಅಂಥೇಳಿ ಲಗೇಜ್ ಕ್ಯಾರಿಯರು, ಆ ಲಗೇಜ್ ಕ್ಯಾರಿಯರ್ ಗಾಡಿಯನ್ನು ಭಗವಂತ ನಾಶ ಮಾಡಿದ. ಏನು ಸಂಪಾದನೆ ಮಾಡಿದರೂ ಅದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು, ಧರ್ಮವನ್ನು ಮಾತ್ರ ನಮ್ಮ ಜೊತೆಗೆ ತೊಗೊಂಡು ಹೋಗ್ಬೋದೇ ವಿನ ಮತ್ತೊಂದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಅಲ್ಲಿ ಆ ಮಗು ಆ ಬಂಡಿಯನ್ನು ಒದ್ದಿದೆ, ಶಕಟಾಸುರ ಬಿದ್ದಿದ್ದಾನೆ. ಬಹಳ ಆಶ್ಚರ್ಯ ಆಗ್ತಾ ಇದೆ. ಅಕ್ಕುಟಾದ ಒಳಗೆ ಒಬ್ಬ ವಿಕ್ಕಟ ಅಸುರ ಕೆಳಗೆ ಬಿದ್ದ, ಅಕಟ ಶಿಶು ಅಂಜಿತೆಂದು ಅಪ್ಪಿಕೊಂಡಳು. ಆ ಬಂಡಿಯ ರೂಪದಲ್ಲಿದ್ದ ಒಬ್ಬ ದೈತ್ಯ ಕೆಳಗೆ ಬಿದ್ದಿದ್ದಾನೆ. ಅವನ ಕರಾಳವಾದ ರೂಪವನ್ನು ನೋಡಿ ಯಶೋದೆಗೆ ಭಯ ಆಯಿತು. ಏನು ಮಗು ಪಾಪ ಏನು ಹಂಚ್ಕೊಳ್ತೋ ಅಂತ. ಆಮೇಲೆ ನಂದಗೋಪ ಯಶೋದೆ ಅಂದ್ಕೊಂಡ್ರಂತೆ, ಏನೋ ನಮ್ಮ ಪುಣ್ಯ ಚೆನ್ನಾಗಿದೆ, ಮಗುಗೇನಾಗಲಿಲ್ಲ ಅಂತ. ಅವ್ರ ಪುಣ್ಯದಿಂದ ಏನಾಗಲಿಲ್ಲ ಅಲ್ಲ, ಮಗುವಿನ ಪುಣ್ಯದಿಂದ ಅವ್ರಿಗೇನಾಗಲಿಲ್ಲ. ಕಡೆಗೆ ಬ್ರಾಹ್ಮಣರ ಕೈಗಳಿಂದ ವೇದ ಮಂತ್ರವನ್ನು ಹೇಳಿಸಿ ಬಾಲಕಾಗೆ ರಕ್ಷೆಯನ್ನು ಮಾಡಿಸುತ್ತಿದ್ದಳು. ಯಾವಾಗ ಶಕಟಾಸುರನ ಸಂಹಾರ ಆಯಿತೋ ಬ್ರಾಹ್ಮಣರನ್ನು ಕರೆಸಿ ಪುಣ್ಯಾಹವಾಚನೆ ಮಾಡಿಸಿ ಆ ವೇದೋಕ್ತವಾದ ಮಂತ್ರಗಳಿಂದ ಮಗುವಿಗೆ ಆಶೀರ್ವಾದವನ್ನು ಮಾಡಿಸಿದ್ದಾಳೆ. ಇದೆಲ್ಲ ಕಥೆಗಳು ನಮ್ಮ ಸಲುವಾಗಿರ್ತಕ್ಕಂಥದ್ದು. ಕೃಷ್ಣ ಹೇಳ್ತಾನೆ, ದೊಡ್ಡವರ ಆಶೀರ್ವಾದ ನಾನೇ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂದಮೇಲೆ ನೀವು ಸ್ವೀಕಾರ ಮಾಡಬೇಕು. ಮನೆಯಲ್ಲಿ ಗೃಹ ಪ್ರವೇಶ, ಮದುವೆ, ಮುಂಜಿ ಆಗತ್ರಿ, ಏನೇ ಮಾಡಿದ್ರೂ ಉಪಕರ್ಮ ಏನೇ ಮಾಡಿದ್ರೂ ಅಲ್ಲಿ ಪುಣ್ಯಾಹವಾಚನೆ ಆಗತ್ರಿ. ಆದರೆ ಪುಣ್ಯಾಹವಾಚನೆ ಆಗುವಾಗ ಬ್ರಾಹ್ಮಣರು ಮಾಡುವ ನೀರಿನ ಪ್ರೋಕ್ಷಣೆಯನ್ನು ಮಾಡಿಸ್ಕೊಳ್ಳಿಕ್ಕೆ ನಾವೇ ಇರಲ್ಲ. ಆಚಾರ್ಯ ಎಲ್ಲ ನೀವೇ ಮಾಡ್ಕೊಂಡ್ಬಿಡಿ ಅಂಥೇಳಿ ಅವ್ರಿಗೆ ಬಿಟ್ಟುಬಿಡ್ತೀವಿ. ಹಾಗೆಲ್ಲ ಮಾಡಬಾರ್ದು. ನಿಮಗೊಂದು ಕಥೆ ಜ್ಞಾಪಕಕ್ಕಿರಲಿ, ಹೇಳ್ತೇನೆ. ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕು ಅಂತ ಸ್ವತಃ ರುದ್ರದೇವರು ಬಂದು ತ್ರಿಶೂಲವನ್ನು ಹಾಕಿದ್ರೂ ದಕ್ಷನ ತಲೆ ಹಾರಲಿಲ್ಲ. ಕಾರಣ, ಅವನು ಪುಣ್ಯಾಹದಲ್ಲಿ ಬ್ರಾಹ್ಮಣರು, ಭೃಗು ಋಷಿಗಳೇ ಮೊದಲಾದವರು ಪ್ರೋಕ್ಷಣೆ ಮಾಡಿದ ನೀರು ಆಪೋ ವಜ್ರೀಭೂತ್ವ, ನೀರೇ ವಜ್ರಾಯುಧದಂತೆ ಅವನ ಕುತ್ತಿಗೆಯನ್ನು ರಕ್ಷಣೆ ಮಾಡಿದೆಯಂತೆ. ಇವತ್ತು ನಮಗೆ ನೀರಂದರೆ ಏನೋ ಅಂದ್ಕೊಂಡಿದ್ದೀವಿ. ಶಾಸ್ತ್ರದಲ್ಲಿ ಸಂಧ್ಯಾವಂದನೆ ಮಂತ್ರದಲ್ಲಿ ಬರುತ್ತೆ, ಆಪ ಸರ್ವಸ್ಯ ಬೇಷಜೀ. ನೀವು ಕೈಯಲ್ಲಿ ನೀರು ಹಾಕ್ಕೊಂಡು ಮಂತ್ರಪೂರಿತವಾಗಿ ಆ ಜಲವನ್ನು ಪಾನ ಮಾಡಿದರೆ ನಿಮಗೆ ಎಲ್ಲ ರೋಗಗಳನ್ನು ನಿರೋಧ ಮಾಡುವ ಶಕ್ತಿಯನ್ನು ಕೊಡುವ ತಾಕತ್ತು ಒಂದು ಡ್ರಾಪ್ ನೀರಿಗಿದೆಯಂತ. ನಾವು ಆ ನೀರು ತಗೊಳ್ಳೋದು, ಆಚಮನ ಮಾಡೋದು, ಆಚಮನಕ್ಕೆ ಬೇಕಾದ ಸಂಧ್ಯಾವನೆ ಮಾಡೋದು, ಅದನ್ನು ಎಲ್ಲ ಬಿಟ್ಟ ಬ್ರಾಹ್ಮಣರಾಗಿದ್ದೇವೆ. ಬೇರೆಯವರು ಅವರ ಧರ್ಮನ ಎಂದೂ ಬಿಡಲ್ಲ. ಬಿಡೋದ್ರೊಳಗೆ ನಂಬರ್ 1 ಅಂದರೆ ನಾವು ಎಷ್ಟಾಗತ್ತೋ ಅಷ್ಟು ಬಿಡ್ತಾ ಇರ್ತೀವಿ. ಆದಷ್ಟು ಬಿಟ್ಕೊಂಡು ಹೋಗೋದು. ಅವರು ಕಟ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಈ ರೀತಿ ಆಗುತ್ತೆ. ಒಂದು ನೀರು
ಯದ್ರಾತ್ರಿಯಾತ್ ಕುರುತೆ ಪಾಪಂ ತದ್ರಾತ್ರಿಯಾತ್ ಪ್ರತಿಮುಚ್ಯತೆ. ಅಂದಂದು ಮಾಡಿದ ಪಾಪವನ್ನು ಅನ್ನಂದು ಕಳೆದುಕೊಳ್ಳಿಕ್ಕಿರುವಂಥದ್ದು ಸಂಧ್ಯಾ ವಂದನೆ ಮೊದಲಾದದ್ದು, ಗಾಯತ್ರಿ ಜಪ, ಅರ್ಘ್ಯ ಪ್ರದಾನ ಮೊದಲಾಗಿರ್ತಕ್ಕಂಥದ್ದು. ಹೀಗಾಗಿ ಕೃಷ್ಣ ಪರಮಾತ್ಮ ಅಲ್ಲಿ ಆ ನೀರಿನ ಆ ಶಕಟಾಸುರನ ಸಂಹಾರ ಮಾಡಿ ಆಯಿತು. ಬ್ರಾಹ್ಮಣರ ಕೈಯಿಂದ ವೇದ ಮಂತ್ರಗಳಿಂದ ಬಾಲಕಾಗೆ ರಕ್ಷೆಯನ್ನೇ ಮಾಡಿಸುತ್ತಿದ್ದಳು. ಆ ಬ್ರಾಹ್ಮಣರ ಕಡೆಯಿಂದ ಪುಣ್ಯಾಹ ವಾಚನವನ್ನು ಮಾಡಿಸಿದ್ದಾಳೆ. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಪರಮಾತ್ಮನಿಗೆ ಅವನಿಗೆ ತೊಡೆಯಲ್ಲಿ ಹಾಕಿಕೊಂಡು ಅವಳಿಗೆ ಹಾಲು ಕೊಟ್ಟಿದ್ದಾಳೆ ಮಗುವಿಗೆ. ಕಾಲ ಮೇಲೆ ಮಲಗಿಸಿಟ್ಟು ಹಾಲ ಎರೆದಳು. ಕ್ಷೀರಸಾಗರದಲ್ಲಿ ಲಕ್ಷ್ಮೀ ಲೋಲನಾಗಿದ್ದ ಹರಿಯ ಕಾಲ ಮೇಲೆ ಮಲಗಿಸಿಟ್ಟು ಹಾಲ ನೆರೆದಳು. ಕ್ಷೀರಸಾಗರ ಶೇಷಶಾಹಿಯಾದ ಭಗವಂತನಿಗೆ ಹಾಲು ಕೊಟ್ಲಂತೆ. ಹೇಗೆ ಕೊಟ್ಲು ಅಂದರೆ ತನ್ನ ತೊಡೆಯಲ್ಲಿ ಕೃಷ್ಣನನ್ನು ಮಲಗಿಸಿಕೊಂಡು ಹಾಲನ್ನು ಕೊಡ್ತಾ ಇದ್ದಾಳೆ. ಕೊಡುವಾಗ ಅವನು ಬೆನ್ನು ನೇವರಿಸ್ತಾ ಇದ್ದಾಳಂತೆ. ಮಂದಾಕಿನಿ ಜನಕಗೆ ಮೈಲಿ ಧೂಳು ಆಯಿತೆಂದು, ಅವನ ಮೈಗೆಲ್ಲ ಧೂಳು ಮೆತ್ತಿದೆ ಅಂತ ಮೈ ಒರೆಸಿದ್ಲಂತ. ಜಗತ್ತಿನ ಜನರ ಪಾಪದ ಕೊಳೆಯನ್ನೇ ಕಳೆಯುವ ಮಂದಾಕಿನಿಯನ್ನು ಪಡೆದವ ಗಂಗಾ ಜನಕ. ಮಂದಾಕಿನಿ ಜನಕಗೆ ಮೈಲಿ ಧೂಳಾಯಿತೆಂದು, ಅವನಿಗೆ ಅಸಂಗೋಯಂ ಪುರುಷ, ಯಾವುದು ಅವನಿಗೆ ಹತ್ತಲ್ಲ. ಧೂಳು ಕೊಳೆ ಏನು ಹತ್ತುವಂಥ ದೇಹವೇ ಅಲ್ಲ ಒಂದು. ಆದರೆ ಇವಳು ಮಾಡ್ತಾ ಇದ್ದಾಳೆ. ಮತ್ತೇನು ಮಾಡಲು? ಒಂದು ಕೊಪ್ಪರಿಗೆ ನೀರು ತಂದು ಎರೆದಳು. ಮೈಯೆಲ್ಲ ಧೂಳಾಯಿತು ಅಂತ ಕೊಪ್ಪರಿಗೆ ನೀರು ತಂದು ಹಾಕಿದ್ದಾಳೆ. ಕಂದರ್ಪ ಕೋಟಿ ಲಾವಣ್ಯ ಜರಿಯುವಾರಿಗೆ ಚಂದ ಬಡಗಿಸಿದೆಂದು ಗೋಪಿ ಶೃಂಗಾರ ಬಿಟ್ಟಳು. ಕೃಷ್ಣ ಪರಮಾತ್ಮನನ್ನು ಶೃಂಗಾರ ಮಾಡ್ತಾ ಇದ್ದಾಳೆ. ಬೆನ್ನ ಹಿಂದೆ ನಿಂತುಕೊಂಡು ಕಣ್ಣು ಮುಚ್ಚಿ ತಿರುಗಿ ನೋಡಿ ಚಿನ್ನ ನಿನ್ನ ಮುದ್ದು ಎನ್ನ ಮೇಲೆ ಸುರಿಯಿತು. ಕೃಷ್ಣ ಎಲ್ಲೋ ಹೋಗಿದ್ದ, ಹಿಂದಿನಿಂದ ಬಂದ. ಅಮ್ಮನ ಭುಜದಲ್ಲಿ ತಾನು ಗಲ್ಲ ಇಟ್ಟಿದ್ದಾನೆ. ಹೀಗೆ ತಿರುಗಿ ನೋಡ್ತಾ ಇದ್ದಾಳೆ. ತಿರುಗಿ ನೋಡಿ ಹೇಳ್ತಾಳೆ, ನಿನ್ನ ಜೊಲ್ಲು, ಕೃಷ್ಣನ ಬಾಯಿಂದ ಬರುವ ಜೊಲ್ಲು ಚಿನ್ನ ನಿನ್ನ ಮುದ್ದು ಎನ್ನ ಮೇಲೆ ಸುರಿಯಿತೋ. ಅದು ಜೊಲ್ಲಲ್ಲ ರೀ, ಅಮೃತದ ಜೊಲ್ಲನ್ನೇ ಸುರಿಸುತ್ತಾ ಅಂತಾರೆ ದಾಸರಾಯರು. ಭಗವಂತನ ಬಾಯಲ್ಲಿ ಬರುತ್ತೆ ಅಂದರೆ ಅದು ಅಮೃತ ಅವಳ ಮೈಗೆ ಸೋಗ್ತಾ ಇದೆ. ಹಾಲು ಸುರಿಯುವ ಗಲ್ಲದಲ್ಲಿ ನೀಲದ ಸರಪಣಿಯ ತುಂಬಿ ಬಾಲ ನಿನ್ನ ಜೊಲ್ಲು ಎನ್ನ ಮೇಲೆ ಸುರಿಯಿತೋ. ಪಕ್ಷಿವಾಹನ ಮುನ್ನ ಮತ್ತ ಗಜನ ತಾಪವಳಿದಿ ಅಚ್ಚುತ ನೀನೇ ಆನೆ ಆಡು ಎಂದಳು. ಮಕ್ಕಳಿಗೆ ಆನೆ ಆಡೋದು ಅಂತ ಕೃಷ್ಣ ಬಂದಾಗ ಅವರಮ್ಮ ಹೇಳ್ತಿದ್ಲಂತೆ, ಕೃಷ್ಣ ನಂಗೆ ಪುರ್ಸೊತ್ತಿಲ್ಲ ನಿಂಗೆ ಆಡಿಸ್ಲಿಕ್ಕೆ, ನೀನೇ ಆನೆ ಆಡು ಅಂತ. ನಮ್ಮಲ್ಲಿ ಮಕ್ಕಳನ್ನು ಕೂಡಿಸಿ ಆನೆ ಬಂತೊಂದು ಆನೆ, ಯಾವ ಊರಾನೆ ಎಲ್ಲ ಹೇಳ್ತೀವಲ್ಲ ನೋಡಿ, ವಾದಿರಾಜರ ಆ ಆಟವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆನೆ ಆಡು ಕೃಷ್ಣ ಅಂತ ಹೇಳ್ತಾ ಇದ್ದಾಳೆ. ಅಂಗಳದೊಳಗೆ ಎಲ್ಲ ಅಂಬೆಗಾಲ ನಿಕ್ಕುತ್ತಾರಂಗ ನಿನ್ನ ತೊಂಗಾಲ ತೋರಿಸೆಂದಳು. ತಾರಕ ಬ್ರಹ್ಮನ ಪಡೆದ ಆದಿಮೂರುತಿ ನೀನು. ತಾರಕ ಬ್ರಹ್ಮ, ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಪಡೆದ ಹೇ ಭಗವಂತ, ತಾರಮ್ಮಯ್ಯ ಆಡು ಎನ್ನುತ್ತಲಿದ್ದಳು. ನೀನೇ ತಾರಮ್ಮಯ್ಯ ಆಡು ಅಂತ ಹೇಳ್ತಾ ಇದ್ದಾಳೆ. ಆ ಕೈಯನ್ನು ಮಕ್ಕಳಿಗೆ ಹೀಗೆ ಆಡಿಸ್ತಾ ಇದ್ದರೆ ಆ ಮಕ್ಕಳ ನೋಟ ಭಾಳ ಶಾರ್ಪ್ ಆಗುತ್ತೆ. ಅದಕ್ಕೆ ತಾರಮ್ಮಯ್ಯ ಅಂತ ಹೇಳುವಂಥದ್ದು. ಅದನ್ನು ಆಡು ಅಂತ ನೀನೇ ಹೇಳ್ತಾ ಇದ್ದಾಳೆ. ಆಮೇಲೆ ಒಪ್ಪದಿಂದ ಸುರರಿಗೆ ಸುದೆಯ ನೀಡಿದ ಕೈ ಒಳಗೆ ಮೋಹಿನಿಯಾಗಿ ಬಂದು ನೀನು ಕೈಯಿಂದ ಅಮೃತವನ್ನು ಏನು ಕೊಟ್ಟೆ, ಅದರಿಂದ ಚಪ್ಪಳಿಕ್ಕೋರಂಗನಾಥ ಎಂದು ಆಡಿಸುತ್ತಿದ್ದಳು. ಚಪ್ಪಳಿಕ್ಕೋ ಅಂದರೆ ಚಪ್ಪಾಳೆ ಇಕ್ಕು, ಕೃಷ್ಣ ಅಂತ ಅನ್ನು, ರಾಮ ಅಂತ ಅನ್ನು ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ. ಮಕ್ಕಳಿಗೆ ಒಂದೊಂದು ಆಟ, ಆನೆ ಆಟ, ಈ ತಾರಮ್ಮಯ್ಯ, ಮಕ್ಕಳ ಕೈ ಚಪ್ಪಾಳೆ ಹೊಡಿಸೋದು, ಇದೆಲ್ಲ ಹೇಳ್ತಾ ಪ್ರೇಮದಿಂದ ಶ್ರೀದೇವಿಯರ ಆಲಿಂಗನವ ಮಾಳ್ಪ ಕೈಯಲ್ಲಿ ತೋಳನಾಡೋರಂಗ ತೋಳು ಆಡಿಸೆಂದಳು. ತೋಳನ್ನಾಡೋರಂಗ ಅಂತ ಯಶೋದೆ ಹೇಳ್ತಾ ಇದ್ದಾಳೆ. ಎಷ್ಟು ಹೇಳಲೆ ಯಶೋದೆ ನೋಡಿ, ಎಷ್ಟು ಹೇಳಲಿ ಯಶೋದೆ
ಅಷ್ಟನ್ನೆಲ್ಲ ಆಡಿದ. ಇದೇನು ಕತೆ ಗೊತ್ತಾ? ಅಮ್ಮ ಹೇಳಿದ್ದೆಲ್ಲ ಮಾಡ್ತಿದ್ದ ನಾನು ಕೃಷ್ಣ. ಅವರಮ್ಮ ಏನು ಹೇಳಿದ್ರೆ ಎಲ್ಲ ಮಾಡ್ತಿದ್ದ. ನಮ್ಮ ಥರನೇ ನಾವು ಹೇಳಿದ್ದು ಒಂದೂ ಮಾಡಲ್ಲ. ನಾವು ಅಮ್ಮ ಹೇಳಿದ್ದು ಏನೂ ಮಾಡಲ್ಲ. ಆ ಮಕ್ಕಳು ಕೃಷ್ಣ ಅದರಿಂದ ಏನು ತೋರಿಸ್ತಾನೆ? ಅಮ್ಮ ಹೇಳಿದ ಹಾಗೆ ಕೇಳಬೇಕು ಅಂತ ತೋರಿಸ್ತಾ ಅಷ್ಟು ಎಲ್ಲ ಹೇಳಿದ್ದೆಲ್ಲ ಮಾಡ್ತಾ ಇದ್ದಾನೆ. ಕೃಷ್ಣನ ದಯವು ನಮಗೆ ಕೀರ್ತಿ ಸಲಹಲಿ. ಕೃಷ್ಣನ ದಯ ನಮ್ಮ ಮೇಲಿರಲಿ ಅಂತ ವಾದಿರಾಜ ಶ್ರೀಮತ್ ಚರಣರು ಹೇಳ್ತಾ, ಇದರೊಳಗೆ ಏನು ಕಥೆ ಅಂದರೆ, ಅಸ್ಮದಿಷ್ಟೈಕಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ ಅಂತ ಹೇಳ್ತಾರೆ. ವಾದಿರಾಜರು ಹೇಳ್ತಾರೆ, ಕೃಷ್ಣ ಯಶೋದೆ ಹೇಳಿದ್ದೆಲ್ಲ ಮಾಡ್ದ ಅಂದರೆ, ನೀವು ಭಕ್ತರಾಗಿ ಏನು ಹೇಳಿದ್ರೂ ಮಾಡ್ತಾನಂತ. ನೀವು ಚಪ್ಪಾಳೆ ತೊಟ್ಟುಬಿಟ್ರಿ ನಿಲ್ಲಿಸೇ ಬಿಡ್ತಾನೆ ಕೃಷ್ಣ. ಕೃಷ್ಣ ಚಪ್ಪಾಳೆ ತೊಡ್ದ, ಈಗ ನೀವು ಚಪ್ಪಾಳೆ ತೊಟ್ಟಿದ್ರಿ, ನಾನು ನಿಲ್ಲಿಸಿಬಿಟ್ಟೆ. ಇಂದಿರಾರಮಣ ಗೋವಿಂದ ಗೋವಿಂದ.